आम्ही सगळी सांगत जियेचे म्हणलो एक अपूर्वयसो उद्देश दवरसो एक मोगासो मानीस आमच्या धर्तीवयर आसा तर तो डॉक्टर एम मोहन आळवा ताका गट्ट दोन ताळयो दिवच्याक या वेळार तुमचे लगे विनंती करता डॉक्टर एम मोहन आळवा फॉर द प्रेसिडेंशियल रिमार्क्स. ಕ್ರಿಸ್ಮಸ್ 25ನೇ ಈ ಕ್ರಿಸ್ಮಸ್ ಹಬ್ಬದಂದು ನಮ್ಮೊಟ್ಟಿಗೆ ಇರುವಂಥ, ನಾನು ಅತಿ ಹೆಚ್ಚು ಜೀವನದಲ್ಲಿ ಗೌರವ ಕೊಡುವಂಥ ನಮ್ಮ ಅತಿ ವಂದನೀಯ ನಿವೃತ್ತ ಧರ್ಮಾಧ್ಯಕ್ಷರಾದಂಥ ಎಲೋಸಿಸ್ ಪಾವಲ್ ಡಿಸೋಜರವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ, ವೇದಿಕೆ ಮೇಲಿದ್ದ ಮತ್ತೊಬ್ಬರು ನನ್ನ ಸಹೃದಯ ಬಂಧು ಫ್ರಾನ್ಸಿಸ್ ಝೇವಿಯರ್ ಗೋಮ್ಸ್ರವರಿಗೂ, ಅದೇ ರೀತಿ ಅತಿ ವಂದನೀಯ ಮೆಲ್ವಿನ್ ನೊರೋನರವರಿಗೂ, ಇನ್ನು ವೇದಿಕೆ ಮೇಲಿದ್ದ ಸಿಸ್ಟರ್ ಧರ್ಮಭಗಿನಿ ಲೀನಾರವರಿಗೂ, ಧರ್ಮಭಗಿನಿ ಸುನೀತರವರಿಗೂ, ವಿಜಯರವರಿಗೂ ಕೈ ಮುಗಿದುಕೊಂಡು ಎಲ್ಲ ಧರ್ಮಗುರುಗಳಿಗೂ ಧರ್ಮಭಗಿನಿಯವರಿಗೂ ವಂದಿಸಿಕೊಂಡು ಸೇರಿದ ಸಹೃದಯ ಬಂಧುಗಳೇ, ನನಗೆ ಬಹಳ ಸಮಾಧಾನ, ಖುಷಿ ಆಗ್ತಾ ಇದೆ. ನಮ್ಮ ಈ ಒಂದು ಆಳ್ವಾಸ್ ಕ್ರಿಸ್ಮಸ್ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಹೃದಯರು ಒಟ್ಟಾಕೊಂಡು ಬಹಳ ಅರ್ಥಪೂರ್ಣವಾಗಿ ನಡೆಯುವುದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಅದರಲ್ಲೂ ಕೂಡ ನಾನು ಜೀವನದಲ್ಲಿ ಅತಿ ಹೆಚ್ಚು ಗೌರವ ಕೊಡುವಂಥ ನಮ್ಮ ನಿವೃತ್ತ ಒಂದು ಧರ್ಮಾಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ 86ನೇ ವರ್ಷದಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲಿರುವುದು ಅಂತ ಹೇಳಿದರೆ ನನಗೆ ಬಹಳ ಸಂತಸ. ಅವರ ಪಾದಸ್ಪರ್ಶದಿಂದ, ಅವರ ಮಾತಿನಿಂದ ಈ ಪರಿಸರ ಇವತ್ತು ಬಹಳಷ್ಟು ಪುನೀತಗೊಂಡಿದೆ. ನನಗೂ ಅವರಿಗೂ ಕೂಡ ದೀರ್ಘವಾದಂಥ ಸಂಬಂಧ. ಅವರು ನಮ್ಮ ಇದ್ದಾಗ ಅದು ಮಂಗಳೂರು ಪ್ರಾಂತ್ಯದ ಮತ್ತು ಉಡುಪಿ ಪ್ರಾಂತ್ಯ, ಇದರ ಜೊತೆಯಲ್ಲಿ ಕಾಸರಗೋಡು ಇದನ್ನು ಸೇರಿಸಿಕೊಂಡು ಇದ್ದಂಥ ಅವರು 22 ವರ್ಷ ಕಾಲ ದೀರ್ಘಕಾಲ ಧರ್ಮಾಧ್ಯಕ್ಷರಾಗಿದ್ದುಕೊಂಡು ಅವರು ಮಾಡಿದ ಕೆಲಸವನ್ನು ಎಲ್ಲವನ್ನು ನಾವು ನೋಡಿದ್ದೇವೆ. ಇಡೀ ಮಾನವೀಯತೆ, ಸೇವೆ, ಕರುಣೆ, ಪ್ರೀತಿಯ ಜೊತೆಯಲ್ಲಿ ಇದರ ಅಡಿಯಲ್ಲಿ ಬರುವ, ಅದು ಮಂಗಳೂರಿನಿಂದ ಬರುವ 124 ಚರ್ಚ್ಗಳಿರ್ಬೋದು, ಆಗಿನ ಉಡುಪಿಯ ಇಲ್ಲಿರುವಂಥ ಒಂದು 54 ಚರ್ಚ್ಗಳಿರ್ಬೋದು, ಇವತ್ತು ಕಾಸರಗೋಡಿನಲ್ಲಿರುವಂಥ 16 ಚರ್ಚ್ಗಳಿರ್ಬೋದು, ಅದೆಲ್ಲವನ್ನು ಅವರು ನೋಡಿಕೊಂಡು ಅದರ ಅಡಿಯಲ್ಲಿ ಬರುವಂತಹ ಎಲ್ಲ ಸೇವಾ ಕಾರ್ಯಗಳನ್ನು ನೋಡಿಕೊಂಡು ಅದರ ಪಾವಿತ್ರ್ಯವನ್ನು ಕಾಪಿಕೊಂಡು ಬಂದವರು. ನಾನು ಅವರ ಬಗ್ಗೆ ಹೆಚ್ಚು ಹೇಳದೆ ನನಗಾದಂಥ 2 ಅನುಭವವನ್ನು ನಾನು ಹೇಳ್ತೇನೆ. ಯಾಕೆಂದರೆ ನಿಮಗೆ ಕ್ರೈಸ್ತರಿಗೆ ಅದು ಬಹಳ ಪ್ರಮುಖವಾದ್ದು ಮತ್ತು ಊರಿಗೂ ಇದು ಬಹಳಷ್ಟು ಒಳ್ಳೆಯ ಸಂದೇಶ. ನಾನು ಇದನ್ನು 2-3 ಬಾರಿ ಕೆಲವು ಕಡೆಗಳಲ್ಲಿ ಉಲ್ಲೇಖ ಮಾಡಿದ್ದೇನೆ. ನನಗೆ ಅವರಲ್ಲಿ ಒಂದು ಅತೀವವಾದಂಥ ಗೌರವ. ಒಮ್ಮೆ ನಾನು ಮತ್ತು ಅವರು ಒಟ್ಟಿಗೆ ಸೇರಿಕೊಂಡು ಅವರ ಅಂಬಾಸಿಡರ್ ಕಾರ್ನಲ್ಲಿ ನಾವು ಒಟ್ಟಿಗೆ ಒಂದು ಪ್ರಯಾಣ ಬೆಳೆಸಿ ಬಂದು ದಿವಸ ಅವರಲ್ಲಿ ಹೋಗಿ ನಾನು ಮಾತನಾಡಿದೆ. ಗುರುಗಳೇ, ನನ್ನ ಕ್ಷಮಿಸಬೇಕು, ನಾನು ಒಂದು ಇನೋವಾ ಹೊಸ ಕಾರನ್ನು ನಿಮಗೆ ಕೊಡಬೇಕು ಅಂತ ನಾನು ಇಚ್ಛೆ ಪಟ್ಟಿದ್ದೇನೆ, ನೀವು ಅದನ್ನು ತೆಗೊಳ್ಳೋರಾಗಬೇಕು ಅಂತ ಹೇಳುವಾಗ ಅವ್ರು ನಿರಾಕರಿಸಿಬಿಟ್ರು. ನನಗೆ ನನ್ನ ಅಂಬಾಸಿಡರೇ ಸಾಕು, ನಾನು ಅದರಲ್ಲೇ ಇರ್ತೇನೆ, ನನಗಿಂತ ಐಷಾರಾಮಿಯಾದಂಥ ಯಾವ ಸೌಲಭ್ಯವೂ ಬೇಡ, ನೀವಿಟ್ಟಂಥ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ ಎಂಬ ಮಾತನ್ನು ಹೇಳಿದರು. ಅವರಿಗೆ 75 ವರ್ಷ ತುಂಬಿದಂಥ ಸಮಯದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡುವಂಥ ಭಾಗ್ಯದಲ್ಲಿ ನಾನೂ ಒಬ್ಬನಿರಲಿಕ್ಕೆ ನನಗೆ ನೀವು ಅನುಕೂಲ ಮಾಡಿಕೊಟ್ರು. ನಾವು ಟೌನ್ ಹಾಲ್ನಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದೆವು. ಮಾಡುವಾಗ ಆಗಲೂ ಹೇಳಿದೆ, 75 ವರ್ಷದ ನೆಪದಲ್ಲಿ ನಾವೆಲ್ಲ ನಿಮ್ಮ ಹಿತೈಷಿಗಳು ಸೇರಿಕೊಂಡು 75 ಲಕ್ಷ ರೂಪಾಯಿಯನ್ನು ಒಟ್ಟು ಮಾಡಿ ನಿಮ್ಮ ಹೆಸರಿನಲ್ಲಿ ಅದನ್ನು ಜೋಪಾನವಾಗಿ ಇಟ್ಟು
ಮುಂದೆ ಒಳ್ಳೆ ಸೇವಾ ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು. ಅದನ್ನೂ ಅವರು ನಿರಾಕರಿಸಿ ಎಲ್ಲಿ ಹಣ ಇದೆ, ಸಂಪತ್ತಿದೆ, ಅಲ್ಲಿ ಮತ್ತೆ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ನಮ್ಮ ಜೀವನ ಇದೇ ಮುಖ್ಯವಾಗಿರ್ಬೋದು ಎಂಬ ಮಾತನ್ನು ಹೇಳಿದರು. ಇದು ಹೇಳುವ ಉದ್ದೇಶ ಏನು ಕೇಳಿದರೆ, ಒಂದು ಕ್ರೈಸ್ತರ ಧರ್ಮಗುರುಗಳ, ಧರ್ಮ ಭಗಿನಿಯವರ ಯಾವ ರೀತಿಯ ತ್ಯಾಗ ಇದೆ, ಯಾವ ರೀತಿ ಅವರು ಜೀವಿಸ್ತಾರೆ ಎಂಬುದಕ್ಕಾಗಿ ಇದೊಂದು ನಿದರ್ಶನ. ಅದರ ಒಟ್ಟಿಗೆ ಒಂದು ಧರ್ಮಗುರುಗಳು ಯಾವ ರೀತಿ ಇರಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟವರು. ಅವರ ಮೇಲೆ ನನಗೆ ಇದ್ದಂಥ ಗೌರವ ಇದರನ್ನೆಲ್ಲ ಇಮ್ಮಡಿ ಮುಮ್ಮಡಿ ನಾಲ್ಮಡಿ ಆಗಿ ಹೋಯಿತು. ಅಂಥ ಧರ್ಮಾಧ್ಯಕ್ಷರು ನಮ್ಮ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಇರುವುದೇ ನನ್ನ ಭಾಗ್ಯ, ದೇವರ ಅನುಗ್ರಹ ಅಂತ ನಾನು ನೆನೆಸಿಕೊಂಡಿದ್ದೇನೆ. ಇನ್ನು ಫಾದರ್ ಗೋಮ್ಸ್ ಅವರ ಬಗ್ಗೆ ನಾನು ಏನಪ್ಪ, ಅವರು ನನ್ನ ಬಗ್ಗೆ ಒಳ್ಳೆ ಮಾತನಾಡಿದಕ್ಕೆ ನಾನು ಪ್ರತ್ಯುತ್ತರವಾಗಿ ಹೇಳುವುದಲ್ಲ. ಇದು ನಿಮಗೆ ಹೆಚ್ಚಿನವರಿಗೆ ಗೊತ್ತಿದೆ. ನನ್ನದು ಮತ್ತು ಫಾದರ್ ಗೋಮ್ಸ್ ಅವರ ಸಂಬಂಧ ಬಹಳ ದೀರ್ಘವಾದಂಥ ಸಂಬಂಧ. ಈಗ ಅವರಿಗೆ 75 ವರ್ಷ ತುಂಬಿದೆ. ಅವರು 1978ನೇ ಇಸ್ವಿಯಲ್ಲಿ ಅವರು ಒಂದು ಧರ್ಮಗುರುಗಳ ದೀಕ್ಷೆಯನ್ನು ಪಡೆದ ಮೇಲೆ ಇವತ್ತು 47 ವರ್ಷ ಕಾಲವಾಯಿತು. ಈ ಕಾಲದಲ್ಲಿ ಅವರು ಒಂದು ಹಂಪನಕಟ್ಟೆ ಮಿಲಾಗ್ರಿಸ್ನಲ್ಲಿ ಇರ್ಬೋದು, ಉರ್ವದಲ್ಲಿರ್ಬೋದು, ಬೆಲ್ಮಾನ್ನಲ್ಲಿರ್ಬೋದು, ಫಿಲೋಮಿನ ಕಾಲೇಜಿನ ಒಂದು ವೈಸ್ ಪ್ರಿನ್ಸಿಪಾಲ್ ಆಗಿರ್ಬೋದು, ಅಲ್ಲಿಯ ವಾರ್ಡನ್ ಪೋಸ್ಟಲ್ಲಿ ಇದ್ದಿರ್ಬೋದು, ಮಡಂತ್ಯಾರ್ನ ಪ್ರಿನ್ಸಿಪಾಲ್ ಆಗಿರ್ಬೋದು, ಪುನಃ ಪುತ್ತೂರಿಗೆ ಹೋಗಿರ್ಬೋದು, ಮಿಲಾಗ್ರಿಸ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು, ಗಂಟಲಕಟ್ಟೆಯ ಮುಲ್ಕಿಯಲ್ಲಿ ಅವರು ಧರ್ಮಗುರುಗಳಾಗಿದ್ದಿರ್ಬೋದು. ಇದರ ಒಟ್ಟಿಗೆ ಇವತ್ತು ಪದವದಲ್ಲಿ CODPಯಲ್ಲಿ ಅವರು ಇರುವುದು, ಆಮೇಲೆ ಈಗ ರಿಟೈರ್ಡ್ ಹೋಮ್ನಲ್ಲಿ ಇರುವುದು. ಇದೆಲ್ಲದರ ಒಟ್ಟಿಗೆ ನಾನು ಅವರ ಜೊತೆಯಲ್ಲಿ, ಅವರ ಪ್ರಯಾಣದ ಜೊತೆಯಲ್ಲಿ ನಾನೂ ಕೂಡ ಒಟ್ಟಿಗಿದ್ದೆ. ನನಗೆ ಪ್ರತಿ ಕಡೆಗೆ ಹೋದಾಗ, ಅದು ಅವರು ಎಲ್ಲಿರುವಾಗಲೂ ಅಲ್ಲಿ ಹೋದಾಗ ನಾನು ಅವರೊಟ್ಟಿಗೆ ಎಷ್ಟೋ ಬಾರಿ ಊಟೋಪಚಾರವನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಬೆಳೆದವ. ಅವರು ಕೇವಲ ಧರ್ಮಗುರುಗಳಿಗೆ ಇವತ್ತು ಹೇಗೆ ಧರ್ಮವನ್ನು ಕಾಪಾಡಬೇಕು, ಅದೇ ರೀತಿ ಅನ್ಯ ಮತ ಧರ್ಮಕ್ಕೆ ಹೇಗೆ ಗೌರವಿಸಬೇಕು ಅಂತ ಅವರಲ್ಲಿ ನಾವು ಕಲಿಬೇಕು. ಅದರ ಜೊತೆಯಲ್ಲಿ ನಮಗೆ ಪ್ರಿಯವಾದಂಥ ಒಂದು ಕ್ರೀಡೆ, ನಮ್ಮ ಇಡೀ ಸಂಬಂಧ ಹತ್ತಿರ ಬರಲಿಕ್ಕೆ ಕಾರಣವೇ ನಮ್ಮಲ್ಲಿರುವ ಇಬ್ಬರಲ್ಲಿರುವಂಥ ಒಂದು ಕ್ರೀಡೆಯ ಮನೋಭಾವ. ಇಂಥ ಸಂದರ್ಭದಲ್ಲಿ ಒಂದು ಧರ್ಮಗುರುಗಳಾಗಿ ಅವರು ಇದ್ದವರು ಕ್ರೀಡೆಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಷ್ಟು ಮಕ್ಕಳನ್ನು ಬೆಳಗಿಸಿದ್ದಾರೆ ಅಂತ ನನಗೆ ಗೊತ್ತು. ಅದರ ಜೊತೆಯಲ್ಲಿ ನನ್ನ ಏಕಲವ್ಯ ಕ್ರೀಡಾ ಸಂಘ ಆಗುವಾಗ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಹಿಂದೆ ನಿಂತು ಕೊಟ್ಟು ಅದನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದವರು. ಅವರ ಕ್ರೀಡೆಯ ಆಸಕ್ತಿ ಅಂತ ಹೇಳಿದ್ರೆ, ಒಂದು ಧರ್ಮಗುರುಗಳು ಇವತ್ತು 5 ಒಲಿಂಪಿಕ್ ಅನ್ನು ನೋಡಿದಂಥ ಒಬ್ಬ ಧರ್ಮಗುರುಗಳು. ಯಾರು ಈ ನಾಡಿನಲ್ಲಿ 5 ಒಲಿಂಪಿಕ್ಗೆ ಯಾರು ಹೋಗಿರ್ಬೋದು, ಅದು ಲಾಸ್ ಏಂಜಲೀಸ್ ಇರ್ಬೋದು, ಬರ್ಸಲೋನಾ ಇರ್ಬೋದು, ಅಟ್ಲಾಂಟಲ್ಲಿ ಇರ್ಬೋದು, ಸ್ಪೇನ್ನಲ್ಲಿ ಇರ್ಬೋದು, ಇಂಗ್ಲೆಂಡ್ನಲ್ಲಿ ಇರ್ಬೋದು, ಇಂಥ 5 ಒಲಿಂಪಿಕ್ಗೆ ಹೋಗಿ ಭಾಗವಹಿಸಿ ಬಂದವರು. ಸ್ವತಃ ಕ್ರೀಡಾಪಟು, ಬೇಕಾದಷ್ಟು ಕ್ರೀಡೆಗಳ ಬಗ್ಗೆ ಆಸಕ್ತಿ ಇದ್ದವರು. ಇದರ ಒಟ್ಟಿಗೆ ಒಂದು ಒಳ್ಳೆ ಒಂದು ಹಾಕಿ ಪ್ಲೇಯರ್, ನಮ್ಮ ಯೂನಿವರ್ಸಿಟಿಯ ನಾಯಕನಾಗಿದ್ದುಕೊಂಡು ಮಾಡಿದ ಕೆಲಸ ಎಲ್ಲವೂ ಗೊತ್ತು. ಇದರ ಜೊತೆ ನಮ್ಮ ನುಡಿಸಿರಿ, ವಿರಾಸತ್, ಜಾಂಬೂರಿ ಅಥವಾ ನಮ್ಮ ಕನ್ನಡದ ಸಾಹಿತ್ಯ ಸಮ್ಮೇಳನ, ಪ್ರತಿ ಒಂದರಲ್ಲೂ ನಮ್ಮ ಒಟ್ಟಿಗೆ ಇದ್ದುಕೊಂಡು ಅವರು ಪ್ರೋತ್ಸಾಹ ಮಾಡಿದ್ದು ಎಲ್ಲವೂ ನಮಗೆ ಗೊತ್ತು. ಅವರಿಗೆ ಇವತ್ತು ನಾವೊಂದು ನಿಮ್ಮೆಲ್ಲರ ಎದುರಿನಲ್ಲಿ ಪ್ರಶಸ್ತಿ ಕೊಡುವುದು, ಅದು ಕೂಡ ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ನಾನು ಹೆಚ್ಚು ಇದಕ್ಕೆ ಹೋಗದೆ ಕೊನೆಗೆ ಹೇಳೋದು ಇಷ್ಟೇ, ಈ ಕ್ರಿಸ್ಮಸ್ ಆಗಲಿ, ದೀಪಾವಳಿ ಆಗಲಿ, ಇಫ್ತಾರ್ ಕೂಟ ಆಗಲಿ, ಮಹಾವೀರ ಜಯಂತಿ ಆಗಲಿ, ಪ್ರತಿ ಒಂದು ಹಬ್ಬಗಳನ್ನು ಮಾಡುವುದು ಯಾರನ್ನೂ ಮೆಚ್ಚಿಸಲಿಕ್ಕಲ್ಲ. ಇದು ಯಾವ ರೀತಿಯ ಒಂದು ನಾಟಕೀಯವಾದಂಥ ನಮ್ಮ ಜೀವನವೂ ಅಲ್ಲ. ಇದು ನಮ್ಮ ಈ ಒಂದು ಕಟ್ಟಿದಂಥ ಇದರ ಒಳಗೆ ನಾವೊಂದು ಮಿನಿ ಇಂಡಿಯಾದಾಗೆ ಇರಬೇಕು ಎಂಬುದೇ ನಮ್ಮ ಆಸೆ. ನಮ್ಮ ದೇಶ ಇವತ್ತು ಎಷ್ಟು ಜಾತಿ ಮತ ಧರ್ಮ ಇಟ್ಟುಕೊಂಡು, ಎಷ್ಟು ಭಾಷೆಗಳಿದ್ದುಕೊಂಡು ಹೇಗಿದೆ ಎಂಬುದನ್ನು ಗಮನಿಸಿ. ಮುಂದೆ ನಾವು ಜನ್ಮ ಕೊಟ್ಟಂಥ ನನ್ನ 2 ಮಕ್ಕಳಿರ್ಬೋದು, ನನ್ನ ಸೊಸೆಯವರು ಇರ್ಬೋದು, ನಮ್ಮ ಮೊಮ್ಮಕ್ಕಳು ಇರ್ಬೋದು, ಅವರಿಗೆ ಈ ಮನೋಧರ್ಮ, ಈ ದೇಶವನ್ನು ಅರ್ಥೈಸಬೇಕು. ಅದರ ಜೊತೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ, ಇಲ್ಲಿರುವಂಥ ನೌಕರ ವೃಂದದವರಿಗೆ ನಾವು ಅಂಥ ಮನಸ್ಸನ್ನು ನಾವು ಕಟ್ಟಬೇಕು. ಅದು ಕಟ್ಟಬೇಕಾದ್ರೆ ನಮ್ಮ ದೇಶ ಹೇಗಿದೆ ಆ ರೀತಿಯ ಒಂದು ಪರಿಕಲ್ಪನೆಯನ್ನು ನಮ್ಮ ಆವರಣದೊಳಗೆ ನಿರ್ಮಾಣ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವೆಲ್ಲರೂ ಧರ್ಮಿಷ್ಠರು, ಧರ್ಮ ಬಿಟ್ಟು ನಮ್ಮ ಬದುಕಿಲ್ಲ. ಹೀಗಿರುವಾಗ ನಾವು ಎಲ್ಲರೂ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಧರ್ಮದ ಬಗ್ಗೆ ನಾವು ಬಹಳಷ್ಟು ಜಾಗೃತರಾಗಬೇಕು. ಅದನ್ನು ಬಹಳಷ್ಟು ಅರ್ಥಗರ್ಭಿತವಾಗಿ ತಿಳುವಳಿಕೆ ಮಾಡಬೇಕು.
ಮತ್ತು ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇಟ್ಕೋಬೇಕು. ಅದೇ ರೀತಿ ಅನ್ಯ ನಮ್ಮಲ್ಲಿದ್ದಂಥ ಮತಧರ್ಮದ ಬಗ್ಗೆ, ಭಾಷೆಯ ಬಗ್ಗೆಯೂ ಕೂಡ ನಮಗೆ ಅಷ್ಟೇ ಪ್ರೀತಿಗೆ ಬೇಕು. ಅದನ್ನೂ ಕೂಡ ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ಎಂದೂ ಈ ದೇಶದಲ್ಲಿ ಒಂದು ಮತಧರ್ಮಕ್ಕೆ ಈ ದೇಶವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಹಳಷ್ಟು ಮತಧರ್ಮಗಳು ಇರುವಾಗ ಎಂದೂ ಸಂಘರ್ಷದಿಂದ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬಹಳ ಮುಖ್ಯವಾಗಿ ಕ್ರೈಸ್ತ ಧರ್ಮದಲ್ಲಿ ಮತ್ತು ಎಲ್ಲ ಧರ್ಮದಲ್ಲಿ ಹೇಳಿದಾಗೆ ಪ್ರೀತಿ ಸೌಹಾರ್ದತೆಯಿಂದ ನಾವು ಬದುಕಿಸಿದ್ರೆ ಮಾತ್ರ ಈ ದೇಶದಲ್ಲಿ ನಾವು ಒಳ್ಳೆಯ ಸುಖಿ ಜೀವನವನ್ನು ಮಾಡಬಹುದು. ಅದಕ್ಕಾಗಿ ಈ ಒಂದು ಆವರಣದೊಳಗೆ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅಂತ ಒಂದು ಮನಸ್ಸನ್ನು ಕಟ್ಟಲಿಕ್ಕಾಗಿ, ನಮ್ಮ ಎಲ್ಲ ಸಹಪಾಠಿಗಳಿಗೆ ಆ ಮನಸ್ಸನ್ನು ಕಟ್ಟಲಿಕ್ಕಾಗಿ ನಾವು ದೀಪಾವಳಿ ಆಗಿರ್ಬೋದು, ಇಫ್ತಾರ್ ಕೂಟ ಇರ್ಬೋದು, ಮಹಾವೀರ ಜಯಂತಿ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಇಂಥ ಹಲವು ಹಬ್ಬ ಹರಿದಿನಗಳನ್ನು ಈ ಒಂದು ಆವರಣದೊಳಗೆ ಅರ್ಥಪೂರ್ಣವಾಗಿ ಮಾಡಿ ಅದರ ಪಾವಿತ್ರತೆಗೆ ತೊಂದರೆ ಬರದಾಗಿ ನೋಡಿಕೊಂಡು ಅದನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ತಾವುಗಳೆಲ್ಲ ಇವತ್ತು ಪ್ರೀತಿಯಿಂದ ಇವತ್ತು ಬೇರೆ ಬೇರೆ ಕಡೆಗಳಿಂದ ತಾವುಗಳೆಲ್ಲ ಬಂದಿದ್ದೀರಿ. ನಾನು ತುಂಬ ಋಣಿಯಾಗಿದ್ದೇನೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಕ್ಷಮೆ ಕೊಟ್ಟು ತಾವೆಲ್ಲರೂ ಇದಕ್ಕೆ ನೀವು ಪ್ರತಿಯೊಂದು ಚರ್ಚಿನ ನೀವು ನಮ್ಮ ಧರ್ಮ ಭಗಿನಿಯರು ನೀವೆಲ್ಲ ಬಂದದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ಈ ದೇಶ ಬಹಳ ಒಳ್ಳೆಯ ಸುಭಿಕ್ಷೆ ದೇಶವಾಗಿ ಬರಲಿ. ನಾವು ವಿದ್ಯಾವಂತರಾದ ಮೇಲೆ, ಇಷ್ಟೆಲ್ಲ ಸಂಪತ್ತು ಇದ್ದವರು ಐಶ್ವರ್ಯವಂತರಾದ ಮೇಲೆ ನಮ್ಮಲ್ಲಿ ಎಂದೂ ಅಂತರ ಕಂದಕಗಳು ಬರಬಾರದು. ಇದು ಆದಷ್ಟು ನಾವು ಹತ್ತಿರ ಬಂದು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಎಂಬ ಸಂದೇಶವನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.